ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಚನ್ನಪಟ್ಟಣದಿಂದ 20 ಕಿಲೋಮೀಟರ್ ದೂರ ಇರುವಂಥ ಗೌಡಗೆರೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನ ಇದು. ಇಲ್ಲಿಗೆ ನಾವಿವತ್ತು ಬಂದಿದ್ದೀವಿ. ನೋಡಿ ಹೊರಗಡೆಯಿಂದ ಯಾವ ರೀತಿ ಇದೆ ಅಂತ. ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಹಾಗೂ ಉಪ್ಪೆ ಕಾಣಿಸ್ತಾ ಇದೆ ಅಲ್ವಾ. ಇದು ಚಾಮುಂಡೇಶ್ವರಿ ಗುಡಿ. ಇದ್ರ ಒಳಗಡೆ ವಿಡಿಯೋ ಅಲೋ ಇಲ್ಲ, ಹಾಗಾಗಿ ನಾನು ಹೊರಗಡೆ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹರಕೆನ ಮಾಡ್ಕೊಳ್ತಾರಂತೆ. ಈ ರೀತಿ ತೆಂಗಿನಕಾಯಿನ ಕಟ್ತಾರೆ. ಹೊರಗಡೆಯಿಂದ ನಾವು ತೆಂಗಿನಕಾಯಿನ ತರೋ ಹಾಗಿಲ್ಲ. ಇಲ್ಲೇ ತೆಂಗಿನಕಾಯಿಗೆ 50 ರೂಪಾಯಿ ಕೊಟ್ಟು ನಾವು ರೆಸಿಪ್ಟನ್ನ ತೊಗೊಂಡೋಗಿ ಮೇಲೆ ದೇವಸ್ಥಾನದಲ್ಲಿ ಕೊಟ್ಟರೆ ತೆಂಗಿನಕಾಯಿನ ಕೊಡ್ತಾರೆ. ಅದನ್ನು ತೊಗೊಂಡು ಬಂದ್ಬಿಟ್ಟು ಈ ರೀತಿ ಇಲ್ಲಿ 7 ಅಥವಾ 9 ಪ್ರದಕ್ಷಿಣೆನ ಹಾಕಿಬಿಟ್ಟು ತೆಂಗಿನಕಾಯಿನ ಕಟ್ಟಬೇಕಾಗತ್ತೆ. ನಾವೇನು ಅಂದ್ಕೊಳ್ತೀವಿ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ತುಂಬ ಜನ ಈ ರೀತಿ ತೆಂಗಿನಕಾಯಿನ ಕಟ್ತಾ ಇದ್ದಾರೆ. ನಾನು ಕೂಡ ಕಟ್ಟಿದ್ದೀನಿ, ನೋಡೋಣ. ನೋಡಿ, ಈ ಥರ ಎಂಟ್ರೆನ್ಸ್ ದೇವರು, ದೊಡ್ಡ ವಿಗ್ರಹ ಚಾಮುಂಡೇಶ್ವರಿ ದೇವರು ಅಂತಲೇ ಹೇಳಬಹುದು. ನೋಡಿ, ಇವಾಗ ನಾನು ಮೇಲೆ ದೇವಿ ಹತ್ರ ಹೋಗ್ತಾ ಇದ್ದೀನಿ. ತುಂಬ ದೊಡ್ಡದಾದಂಥ ಚಾಮುಂಡೇಶ್ವರಿ ವಿಗ್ರಹ ಅಂತಲೇ ಹೇಳಬಹುದು. ನೋಡೋದಕ್ಕಂತೂ ತುಂಬ ಖುಷಿ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಇವಾಗ ದರ್ಶನ ಎಲ್ಲ ಆಯಿತು. ನಾನು ಇವಾಗ ಕೆಳಗಡೆ ಬರ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಸವ ಕೂಡ ಇದೆ, ನೋಡೋಣ. ಬಸವ ಹತ್ರ ಹೋಗಿದ್ದೀವಿ. ನೋಡಿ, ಈ ರೀತಿ ಇದಕ್ಕೂ ಕೂಡ ಏನೋ ಹರಕೆನ ಮಾಡ್ಕೊಳ್ತಾರೆ. ಇಲ್ಲೂ ಏನೋ ದೇವರೆಲ್ಲ ಕೇಳ್ತಾರೆ ಹಾಗೂ ಶಾಸ್ತ್ರ ಎಲ್ಲ ಹೇಳ್ತಾರೆ. ದರ್ಶನ ಎಲ್ಲ ಮುಗೀತು. ಇವಾಗ ಅನ್ನ ಪ್ರಸಾದ ಕೂಡ ಇತ್ತು. ಹಾಗೆ ನಾವು ಪ್ರಸಾದನ ಊಟ ಮಾಡಿ ಇವಾಗ ಹೊರಟಿದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.